ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ದೇಹಕ್ಕೆ ಹೆಚ್ಚು ಶಕ್ತಿ ಪಡೆಯಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಲ್ಲಂಗಡಿ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಕಿವಿ ಹಣ್ಣು, ಆಪ್ಷನ್ ಡಿ ಸಪೋಟ. ಸರಿಯಾದ ಉತ್ತರ ಬಾಳೆಹಣ್ಣು ಮತ್ತು ಕಿವಿ ಹಣ್ಣು. ಎರಡನೇ ಪ್ರಶ್ನೆ, ಕ್ಯಾನ್ಸರ್ ಕಾಯಿಲೆಯಿಂದ ದೂರವಿರಲು ಯಾವ ಆಹಾರವನ್ನು ಹೆಚ್ಚು ಸೇವಿಸಬೇಕು? ಆಪ್ಷನ್ ಎ ಬೀನ್ಸ್, ಆಪ್ಷನ್ ಬಿ ಹುಣಸೆ ಹಣ್ಣು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಹಣ್ಣು. ಮೂರನೇ ಪ್ರಶ್ನೆ, ವೈನ್ ಆಲ್ಕೋಹಾಲ್ ತಯಾರಿಸಲು ಯಾವ ಹಣ್ಣನ್ನು ಬಳಸುತ್ತಾರೆ? ಆಪ್ಷನ್ ಎ ಆ್ಯಪಲ್, ಆಪ್ಷನ್ ಬಿ ಆರೆಂಜ್, ಆಪ್ಷನ್ ಸಿ ದ್ರಾಕ್ಷಿಗಳು, ಆಪ್ಷನ್ ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿಗಳು. ನಾಲ್ಕನೇ ಪ್ರಶ್ನೆ, ಯಾವ ಪಾನೀಯವನ್ನು ಹೆಚ್ಚು ಕುಡಿದರೆ ದೇಹದ ಜೀವಕೋಶಗಳಿಗೆ ಹಾನಿಯಾಗುತ್ತದೆ? ಆಪ್ಷನ್ ಎ ಸೋಡಾ, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ಕೆಫಿನ್ ಡ್ರಿಂಕ್, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಸೋಡಾ ಮತ್ತು ಕೆಫಿನ್ ಡ್ರಿಂಕ್. ಐದನೇ ಪ್ರಶ್ನೆ, ಟೀಯನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಕರುಳಿನ ಸಮಸ್ಯೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಹೃದಯದ ಸಮಸ್ಯೆ, ಆಪ್ಷನ್ ಡಿ ಹೊಟ್ಟೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೊಟ್ಟೆ ಸಮಸ್ಯೆ. ಆರನೇ ಪ್ರಶ್ನೆ, ಏನನ್ನು ಸೇವಿಸಿದರೆ ಬೆನ್ನು ನೋವು ಶೀಘ್ರವಾಗಿ ಗುಣವಾಗುತ್ತದೆ? ಆಪ್ಷನ್ ಎ ದಾಲ್ಚಿನ್ನಿ, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ಆರೆಂಜ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏಳನೇ ಪ್ರಶ್ನೆ, ಈ ಕೆಳಗಿನ ಯಾವ ಸೊಪ್ಪನ್ನು ತಿಂದರೆ ಕೂದಲು ಉದುರುವುದು ನಿಲ್ಲುತ್ತದೆ? ಆಪ್ಷನ್ ಎ ಕರಿಬೇವು, ಆಪ್ಷನ್ ಬಿ ಪುದೀನಾ ಸೊಪ್ಪು, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ನುಗ್ಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಕರಿಬೇವು. ಎಂಟನೇ ಪ್ರಶ್ನೆ, ಯಾವ ಧಾನ್ಯವು ದೇಹಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ ಎ ಹೆಸರುಕಾಳು, ಆಪ್ಷನ್ ಬಿ ಕಡಲೆ ಬೀಜ, ಆಪ್ಷನ್ ಸಿ ಕಡಲೆಕಾಳು, ಆಪ್ಷನ್ ಡಿ ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲೆಕಾಳು. ಒಂಬತ್ತನೇ ಪ್ರಶ್ನೆ, ಚಿಕನ್ ಕಬಾಬನ್ನು ಹೆಚ್ಚು ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ BP. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್. ಇಂದಿನ ಕೊನೆಯ ಪ್ರಶ್ನೆ, ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೃದಯಾಘಾತ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಶುಗರ್. ಸರಿಯಾದ ಉತ್ತರ ಹೃದಯಾಘಾತ ಮತ್ತು ಪಾರ್ಶ್ವವಾಯು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.